ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಎಲ್ಲರಿಗೂ ನಮಸ್ಕಾರ. ಇಂದಿನ ದಿನದಿಂದ ಹಣದ ಬಗ್ಗೆ ಮಾರ್ಗದರ್ಶನವನ್ನು ನಾನು ಕೊಡ್ತಾ ಹೋಗ್ತೀನಿ. ಅದನ್ನ ದುಡಿಯೋದು ಹೇಗೆ, ಹಣವನ್ನು ಗಳಿಸಲಿಕ್ಕೆ ಯಾವ ರೀತಿ ಮಂತ್ರ ಯಂತ್ರ ತಂತ್ರಗಳನ್ನ ಮಾಡ್ಕೋಬೋದು ಮತ್ತು ಉಪಾಯಗಳೇನು ಅಂಥೇಳಿ ನಾನು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಮತ್ತು ಈ ವಿಡಿಯೋನ ಯಾರು ನೋಡ್ತಿರ್ತಾರೆ ಅವರೆಲ್ಲರಿಗೂ ಕೂಡ ಇದರಲ್ಲಿ ನಾನು ಏನೇನು ಹೇಳಿರ್ತೀನಿ ಅವೆಲ್ಲವೂ ಕೂಡ ಅನ್ವಯ ಆಗುತ್ತೆ. ಯಾರು ನೋಡ್ತಾರೋ ಯಾವಾಗ ನೋಡಿದ್ರೂ ಕೂಡ ಇದು ಅವ್ರಿಗೆ ಅನ್ವಯ ಆಗುತ್ತೆ. ಇವತ್ತಿನ ದಿನದ ಹಣದ ಮಾರ್ಗದರ್ಶನ, ಡೈಲಿ ಮನಿ ಗೈಡೆನ್ಸ್ ಅಂತಂದಾಗ ಇಂದು ನೀವು ಹಣದ ವಿಷಯದಲ್ಲಿ ಸ್ವಲ್ಪ ಕ್ಲಾರಿಟಿ ಇಟ್ಕೋಬೇಕು. ಹಣವನ್ನು ಸುಮ್ಮನೆ ಅಪ್ರಯೋಜಕವಾಗಿ ಖರ್ಚುಗಳನ್ನು ಮಾಡೋದು ತಪ್ಪಿಸ್ಬೇಕು. ಖರ್ಚು ಮಾಡುವ ಮುನ್ನ 2 ಬಾರಿ ನೀವು ಯೋಚನೆ ಮಾಡಿ. ಕೆಲವೊಮ್ಮೆ ನಾವು ಅನುಭವ ಇಲ್ಲದೆ ಬೇರೆಯವ್ರ ಮಾತನ್ನ ಕೇಳಿಕೊಂಡು ಇನ್ಫ್ಲೂಯೆನ್ಸ್ ಆಗಿ ಹಣವನ್ನು ಹೂಡಿಕೆ ಮಾಡ್ತೀವಿ. ಈ ರೀತಿ ತಪ್ಪು ಮಾಡೋದನ್ನ ನೀವು ಬಿಡಬೇಕು. ಇಂದಿನ ದಿನದಲ್ಲಿ ಹಿಂದು ಮುಂದೆ ನೋಡ್ದಿರಾ ಹೂಡಿಕೆ ಮಾಡೋದು, ಅನಂತರ ನಷ್ಟವನ್ನು ಅನುಭವಿಸೋದನ್ನ ತಡಿಬೇಕು ಅಂತಂದಾಗ ಸ್ವಲ್ಪ ನಿಮಗೆ ತಾಳ್ಮೆಯಿಂದ ಯೋಚನೆ ಮಾಡೋದು ಅವಶ್ಯಕ ಇರುತ್ತೆ. ದುಡ್ಡು ತಕ್ಷಣ ಸಿಗಬೇಕು ಅಂತೇಳಿ ನೀವೇನು ಶಾರ್ಟ್ಕಟ್ ರೀತಿಲಿ ಯೋಚನೆ ಮಾಡ್ತೀರಾ, ಅದಕ್ಕಿಂತ ದೀರ್ಘಾವಧಿ ಲಾಭದ ಮೇಲೆ ನೀವು ಗಮನವನ್ನು ಹರಿಸಬೇಕು. ವ್ಯವಹಾರ ಯಾರ್ಯಾರು ನಡೆಸ್ತಾ ಇರ್ತಾರೆ, ಹೊಸ ವ್ಯವಹಾರ ಸಂಬಂಧಪಟ್ಟಂತೆ ಚಿಕ್ಕ ಚಿಕ್ಕ ಸಮಸ್ಯೆಗಳು ಬರಬಹುದು. ಆದರೆ ದಿನದ ಕೊನೆಯಲ್ಲಿ ನಿಮಗೆ ಲಾಭದ ಸೂಚನೆಗಳಿವೆ. ಉದ್ಯೋಗದಲ್ಲಿರುವವರು ಬೋನಸ್ ಅಥವಾ ಪರ್ಫಾರ್ಮೆನ್ಸ್ ಮೇಲೆ ಇನ್ಸೆಂಟಿವ್ ಸಿಗುವ ಸಾಧ್ಯತೆ ಇರುತ್ತೆ. ಹಣವನ್ನು ಕೂಡಿಡುವ ಪ್ರಕ್ರಿಯೆ ಆಕ್ಟಿವಿಟಿನ ಇಂದಿನ ದಿನ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಮುಂದೆ ನಿಮಗೆ ಯಶಸ್ಸು ಸಿಗುತ್ತೆ. ಲಕ್ಷ್ಮಿ ನಿಮಗೆ ಒಳಿತಾಳೆ. ಇಂದಿನ ದಿನ ಶುಭ ಅಂತ ನಾವು ಹೇಳ್ತೀವಿ. ಹಾಗಾಗಿ ಯಾರ್ಯಾರು ಈ ವಿಡಿಯೋನ ನೋಡ್ತಿರ್ತಾರ ಅವರೆಲ್ಲರಿಗೂ ಅನ್ವಯ ಆಗುತ್ತೆ. ಯಾವುದೇ ರಾಶಿ ಆಗಿರ್ಬೋದು, ಯಾವುದೇ ನಕ್ಷತ್ರ ಆಗಿರ್ಬೋದು, ಹಣವನ್ನು ಕೂಡಿಡೋಕ್ಕೆ ಪ್ರಯತ್ನ ಪಡಿ. ಈ ದಿನದ ಹಣದ ಶುಭಾಷಿತ ಅಥವಾ ಉಕ್ತಿ ಅಂತ ಬಂದಾಗ, ಹಣವನ್ನು ಶ್ರದ್ಧೆಯಿಂದ ಉಪಯೋಗಿಸಿದಾಗ ಅದು ಆರ್ಥಿಕ ಸ್ವಾತಂತ್ರ್ಯವನ್ನು ನಮಗೆ ನೀಡುತ್ತೆ. ಅಹಂಕಾರದಿಂದ ಹಣವನ್ನು ಉಪಯೋಗಿಸಿದ್ರೆ ಅದು ನಮ್ಮ ಕಷ್ಟಕ್ಕೆ ಕಾರಣವಾಗುತ್ತೆ. ಸೊ ಇವತ್ತಿನ ದಿನದಿಂದ ಯಾರ್ಯಾರು ಈ ವಿಡಿಯೋನ ನೋಡ್ತಿರ್ತಾರ ಈ ಮಂತ್ರವನ್ನು ನೀವು ಜಪ ಮಾಡಬೇಕು. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಮತ್ತೆ ಹೇಳ್ತೀನಿ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಆದರೂ ನೀವು ಜಪ ಮಾಡ್ತಾ ಹೋಗಿ. ಮತ್ತು ನೀವಿವತ್ತು ಮಾಡಬೇಕಾದಂತಹ ಒಂದು ಪರಿಹಾರ ದಾನ ಅಂತ ಬಂದಾಗ, ಕಪ್ಪು ಎಳ್ಳನ್ನು ಒಂದು ಬಿಳಿ ವಸ್ತ್ರದಲ್ಲಿ ನೀವು ಅದನ್ನ ಹಾಕಿ ಕಟ್ಟಿ ಯಾವುದಾದ್ರೂ ಲಕ್ಷ್ಮೀ ದೇವಸ್ಥಾನಕ್ಕೆ ನೀವು ದಾನ ಮಾಡಬೇಕಾಗಿರುತ್ತೆ. ಶುಕ್ರನ ಶಕ್ತಿಯನ್ನು ಇದು ಹೆಚ್ಚು ಮಾಡ್ತಾ ಹೋಗುತ್ತೆ. ಹಣದ ವಿಚಾರದಲ್ಲಿ ಬ್ಲಾಕೇಜಸ್ ಏನಾದರೂ ಇತ್ತು ಅಂತಂದಾಗ ಆ ಬ್ಲಾಕೇಜಸ್ನ ಕ್ಲಿಯರ್ ಮಾಡಿ ಹಣದ ಹರಿವನ್ನು ಹೆಚ್ಚಿಸ್ತಾ ಹೋಗುತ್ತೆ. ಸೊ ಇವಿಷ್ಟನ್ನು ಈ ದಿನ ನೀವು ಮಾಡೋದ್ರಿಂದ ಹಣದ ವಿಚಾರದಲ್ಲಿ ಏನೇ ಬ್ಲಾಕೇಜಸ್ ಇರಲಿ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ನಿಮಗೆ ಮನಿ ಟಿಪ್ಸು ಬೇಕು ಅಂತಂದಾಗ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಫಾಲೋ ಮಾಡೋದ್ರಿಂದ ಖಂಡಿತವಾಗಿಯೂ ಇದೇ ರೀತಿ ನಾನು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಸೊ ಇವಿಷ್ಟು ಮನಿ ಗೈಡೆನ್ಸ್ ಅಂಡ್ ಟಿಪ್ಸ್ ಆಗಿರುತ್ತೆ. ಮುಂದಿನ ದಿನ ಇದೇ ರೀತಿಯಾದಂಥ ಒಂದು ಮನಿ ಗೈಡೆನ್ಸ್ ಅಂಡ್ ಮತ್ತು ಟಿಪ್ಸನ್ನು ನಾನು ಕೊಡ್ತಾ ಹೋಗ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವಿಷ್ಟು ಈ ವಿಷಯ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.